ವರ್ಷಗಳ ಹಿಂದೆ ನಮ್ಮ ಹಿಂದೂ ಸಮಾಜ ಬಹಳ ಕಷ್ಟಕ್ಕೊಳಗಾಗಿತ್ತು. ಜೈನರು, ಬೌದ್ಧರು ಇವರ ದಾಳಿಗೊಳಪಟ್ಟು ನಮ್ಮ ವೇದ ಧರ್ಮ ಅಳಿಸಿ ಹೋಗುತ್ತದೆ ಅನ್ನುವಂಥ ಒಂದು ಸ್ಥಿತಿಗೆ ಬಂದಿತ್ತು. ನಾವೆಲ್ಲರೂ ವೈದಿಕರು, ಅಂದರೆ ವೇದವನ್ನು ನಂಬುತ್ತೇವೆ, ವೇದವನ್ನು ಹೇಳಿದ್ದನ್ನು ನಾವು ಅನುಸರಿಸ್ತೇವೆ, ಆದ್ದರಿಂದ ನಾವು ವೈದಿಕರು. ನಮ್ಮ ಧರ್ಮ ವೇದ ಧರ್ಮ ಅಥವಾ ಸನಾತನ ಧರ್ಮ. ಸನಾತನ ಯಾವಾಗ ಇದ್ದದ್ದು ಈಗಿರುತ್ತದೆ, ಮುಂದೆಯೂ ಕೂಡ ಇರುತ್ತದೆ. ಇಂಥ ಧರ್ಮ ನಾಮಾವಶೇಷ ಆಗಬೇಕು ಅಂತ ಒಂದು ಪರಿಸ್ಥಿತಿ ಬಂತು. ಜೈನರು, ಬೌದ್ಧರು ಒಂದು ಕಡೆ ದಾಳಿ ಮಾಡಿದರೆ ನಮ್ಮಲ್ಲೇ ಅವೈದಿಕರಾದ ಹಲವಾರು ಸಿದ್ಧಾಂತಗಳು ನಾವೇ ಧರ್ಮ ಹೇಳ್ಕೊಳ್ತಾ ತಲೆ ಎತ್ತಿದ್ದಂಥ ಒಂದು ಕಾಲ ಇತ್ತು. ಅಲ್ಲಿ ಶಾಕ್ತರಿದ್ದರು, ಶೈವರಿದ್ದರು, ಕಾಪಾಲಿಕರಿದ್ದರು, ಗಾಣಪತ್ಯರಿದ್ದರು, ಸೌರಿಗಳಿದ್ದರು. ಇವರೆಲ್ಲರೂ ಕಾಪಾಲಿಕರು. ಇವರೆಲ್ಲ ನಮ್ಮದೇ ಶ್ರೇಷ್ಠ ಹೊಡೆದಾಡ್ತಕ್ಕಂಥ ಒಂದು ಕಾಲ 1200 ವರ್ಷಗಳಿಂದ ಆಯಿತು. ಆ ಕಾಲದಲ್ಲಿ ಈ ವೇದ ಧರ್ಮವನ್ನು ಪುನರುತ್ಥಾನ ಮಾಡಲಿಕ್ಕೆ ಭಗವಾನ್ ಶಂಕರಾಚಾರ್ಯ ಆವಿರ್ಭಾವ ಆಯಿತು. ಶಂಕರರು 31 ವರ್ಷ ಬದುಕಿದರು. ಈ 31 ವರ್ಷಗಳ ಆಸೆ ಹಿಮಾಚಲ 2 ಸಲ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ವೇದ ಧರ್ಮವನ್ನು ಪುನಃ ಪ್ರತಿಷ್ಠಾಪನೆ ಮಾಡಿ ದೇಶದ 4 ಮೂಲೆ 4 ಮಠಗಳನ್ನು ಸ್ಥಾಪನೆ ಮಾಡಿ ಈ ಧರ್ಮ ನಾಶವಾಗಬಾರ್ದು, ಈ ಧರ್ಮ ಶಾಶ್ವತವಾಗಿರಬೇಕು, ಈ ಧರ್ಮವನ್ನು ಶಾಶ್ವತವಾಗಿ ಮುನ್ನಡೆಸ್ಕೊಂಡು ಹೋಗಬೇಕು, ಈ ಉದ್ದೇಶದಿಂದ ಶೃಂಗೇರಿ, ದ್ವಾರಕಾ, ಪುರಿ ಮತ್ತು ಜ್ಯೋತಿರ್ಮಠ ಈಗ 4 ಕಡೆಗೆ 4 ಪ್ರಧಾನ ಮಠಗಳನ್ನು ಸ್ಥಾಪಿಸಿ ಇವು 4 ವೇದಗಳ ರಕ್ಷಣೆ ಮಾಡ್ತಕ್ಕಂಥ ಅಧಿಕಾರವನ್ನು ಕೊಟ್ಟು ಶೃಂಗೇರಿಯವರಿಗೆ ಯಜುರ್ವೇದ, ಪುರಿಯವರಿಗೆ ಋಗ್ವೇದ, ದ್ವಾರಕೆಯವರಿಗೆ ಸಾಮವೇದ ಮತ್ತು ಜ್ಯೋತಿರ್ಮಠದವರಿಗೆ ಅಥರ್ವವೇದ. ಈಗ 4 ವೇದಗಳನ್ನು ರಕ್ಷಣೆ ಮಾಡ್ಕೊಂಡು ಹೋಗಬೇಕು. ಈ ಧರ್ಮ ಸಾಯಬಾರ್ದು. ಅದಕ್ಕಾಗಿ ಮಠದಲ್ಲಿ ತಮ್ಮ ಪ್ರಮುಖ ಶಿಷ್ಯರ 4 ಸನ್ಯಾಸಿಗಳನ್ನು ಮಠಾಧೀಶರನ್ನು ನೇಮಿಸಿದರು. ಸನ್ಯಾಸಿಗಳನ್ನು ಯಾಕೆ ನೇಮಿಸಿದರು? ಸನ್ಯಾಸಿಗಳು ವಿರಕ್ತರಾಗಿರ್ತಾರೆ, ಅವರು ಯಾವುದರಲ್ಲಿಯೂ ಆಸಕ್ತಿ ಇಲ್ಲ, ಅವರು ವಿಷಯೇಂದ್ರ ವಿಮುಖರಾಗಿದ್ದಾರೆ, ಅವರು ಬ್ರಹ್ಮಜ್ಞಾನದಲ್ಲಿ ತೊಡಗಿ ಮೋಕ್ಷ ಸಂಪಾದನೆಯಾಗೇ ಇದ್ದವರು. ಅವರಿಂದ ಅನ್ಯಾಯ ಆಗೋದಿಲ್ಲ, ಅನಾಚಾರ ಆಗೋದಿಲ್ಲ, ಅಘಟಿತ ಘಟನೆಗಳು ಆಗೋದಿಲ್ಲ. ಈ ಉದ್ದೇಶದಿಂದ ಧರ್ಮ ರಕ್ಷಣೆಗಾಗಿ 4 ಮಠಗಳನ್ನು ಸ್ಥಾಪನೆ ಮಾಡಿದ್ದು. ನಮ್ಮ ಹವ್ಯಕರ ಮಠ, ನಾನು ಹವ್ಯಕರ ಮಠ ಯಾಕೆ ಹೇಳ್ತೇನೆ ಅಂದರೆ ಈಗ ಮಠದ ವತಿಯಿಂದ ಹೇಳ್ತಾರೆ ನಾವು ಬರೀ ಹವ್ಯಕರ ಮಠ ಅಲ್ಲ, ಇದು ಎಲ್ಲರ ಮಠ. ಏನರ್ಥ? ಗೋಕರ್ಣದಲ್ಲಿ ಶಂಕರಾಚಾರ್ಯರು ಬಂದಾಗ ಅಲ್ಲಿ ಅಗಸ್ತ್ಯ ಮುನಿ ಅಂತ ಒಬ್ಬರಿಂದ ಹವ್ಯಕದ ಇತಿಹಾಸದಲ್ಲಿ ಇದನ್ನು ಬರೆದಿದ್ದಾರೆ. ಅವರು ತಾವು ಪೂಜೆ ಮಾಡ್ತಕ್ಕಂಥ ಚಂದ್ರಮೌಳೀಶ್ವರ ಮತ್ತು ಶ್ರೀ ಸೀತಾರಾಮಚಂದ್ರ ಈ ಪ್ರಧಾನ ದೇವತೆಗಳನ್ನು ಪೂಜೆ ಮಾಡಿಕೊಂಡು ಇದನ್ನು ನಡೆಸ್ಕೊಂಡು ಬರಬೇಕು ಅಂತ ಶಂಕರಾಚಾರ್ಯ ಕೊಟ್ಟರು. ಶಂಕರಾಚಾರ್ಯರು ಸುರೇಶ್ವರಾಚಾರ್ಯರು ಅಂದರೆ ಶೃಂಗೇರಿ ಗುರುಗಳು, ಅವರ ಶಿಷ್ಯ ವಿದ್ಯಾನಂದರಿಗೆ ಈ ವ್ಯವಹಾರವನ್ನು ವಹಿಸಿ ಹವ್ಯಕರ ಒಂದು ಗುರುಪೀಠ ಸ್ಥಾಪನೆ ಗೋಕರ್ಣದಲ್ಲಿ ಆಯಿತು. ಇದು ನಮ್ಮ ಪೀಠದ ಅಥವಾ ಮಠದ ಇತಿಹಾಸ. ನಮಗೆ ಜನರಿಗೆ ಗೊತ್ತಿಲ್ಲ ಮಠ ಯಾಕುಂಟು, ಈ ಮಠದ ಗುರು ಏನು ಮಾಡಬೇಕು, ಇವರ ಕರ್ತವ್ಯ ಏನು, ನಾವು ಏನು ಮಾಡಬೇಕು, ಇದು ಕೂಡ ನಮ್ಮ ಜನರಿಗೆ ಗೊತ್ತಿಲ್ಲ. ಆದ್ದರಿಂದ ಇವತ್ತು ನಾವು ಕಣ್ಣು ಮುಚ್ಚಿಕೊಂಡು ಏನೋ ಒಂದು ಅಂಧಭಕ್ತಿಯಿಂದ ಮೂಢ ಭಕ್ತಿ ಅಂತ ಹೇಳಿದ್ರು ಏನೇನೋ ಮಾಡ್ತಾ ಇದ್ದೇವೆ. ಹಾಗಾಗಬಾರ್ದು. ಶಂಕರಾಚಾರ್ಯ ಮಠ ಸ್ಥಾಪನೆ ಮಾಡಿದರು. ಅವರು ಹೇಳಿದರು, ನನ್ನ ಮಠದ ಮೇಲೆ ಕೂತ್ಕೊಳ್ತಕ್ಕಂಥ ಸನ್ಯಾಸಿ ಅಥವಾ ಗುರು ಈ ರೀತಿಯಾಗಿರಬೇಕು. ಒಂದು ಶ್ಲೋಕ ಉಂಟು, ಅದನ್ನು ಓದಿ ಹೇಳ್ತೇನೆ. ಹೆಂಗಿರಬೇಕು ನಮ್ಮ ಗುರು? ಶುಚಿ, ಶುದ್ಧವಾಗಿ ಸ್ವಚ್ಛವಾಗಿ ಶುಚಿಯಾಗಿರಬೇಕು. ಜಿತೇಂದ್ರಿಯ, ಇಂದ್ರಿಯಗಳಿಗೆ ವಶವಾಗಬಾರ್ದು. ಚಂದದ್ದನ್ನು ನೋಡಬೇಕು, ಕಣ್ಣು ಸುಂದರವಾದ ಗಾಯನ ಕೇಳಬೇಕು, ಕಿವಿ ಸ್ಪರ್ಶಜ್ಞಾನ, ಒಳ್ಳೆಯದನ್ನು ಸ್ಪರ್ಶಜ್ಞಾನ ಸುಖವನ್ನು ಅನುಭವಿಸಬೇಕು, ಸುಖವಾದ ಆಹಾರವನ್ನು ಸೇವಿಸಬೇಕು. ಈ ಪಂಚೇಂದ್ರಿಯಗಳ ಬಗ್ಗೆ ಈ ಇಂದ್ರಿಯಗಳನ್ನು ಯಾರು ಜಯಿಸ್ತಾರೋ ಅವರು ಜಿತೇಂದ್ರಿಯರು. ಅಂಥವರು ನಮ್ಮ ಪೀಠದಲ್ಲಿ ಕೂತ್ಕೊಳ್ಬೇಕು. ವೇದಾಂಗ ಪಾರಗ, ವೇದಾಂಗಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದವರಾಗಿರಬೇಕು. ಯೋಗಜ್ಞ, ಸರ್ವಶಾಸ್ತ್ರಾಣ, ಎಲ್ಲ ಶಾಸ್ತ್ರಗಳಲ್ಲೂ ಯೋಗಜ್ಞರಾಗಿ ತಿಳುವಳಿಕೆ ಇದ್ದವರಾಗಿರಬೇಕು. ಇಂಥವರು ಮಾತ್ರ ನಮ್ಮ ಪೀಠದಲ್ಲಿ ಕುಳಿತುಕೊಳ್ಳಲಿಕ್ಕೆ ಅರ್ಹತೆ. ಅದು ಅರ್ಹತೆ ಇಲ್ಲದ್ರೆ ಏನು ಮಾಡಬೇಕು ಅಂತ ಮತ್ತೊಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಉಕ್ತ ಲಕ್ಷಣ ಸಂಪನ್ನೋ ಸ್ಯಾತ್, ಈ ರೀತಿ ಲಕ್ಷಣ ಇದ್ದವನು ಮಾತ್ರ ಮತ್ತು ಪೀಠ ಭಾಗವೇ, ನನ್ನ ಪೀಠದಲ್ಲಿ ಭಾಗಿಯಾಗಿ ಕುಳಿತುಕೊಳ್ತಕ್ಕದ್ದು. ಅನ್ಯಥಾ ಅದು ಅಲ್ಲದೆ ಹೋದರೆ ರೂಢಪೀಠೋಪಿ, ಅವನ ಪೀಠದ ಮೇಲೆ ಇದ್ದರೂ ಕೂಡ ನಿಗ್ರಹಾರ್ಹೋ ಮನೀಷಿಗಳಾದರೂ ಅವರನ್ನು ಇಳಿಸಬೇಕು. ಇದು ಶಂಕರಾಚಾರ್ಯ ಹೇಳಿದ ಮಾತು. ಬಲದೇವ ಉಪಾಧ್ಯಾಯರು ಈ ಶಂಕರಾಚಾರ್ಯ ಒಂದು ಪುಸ್ತಕ ಬರೆದಿದ್ದಾರೆ. ಅದರೊಳಗೆ ಒಂದು ಮಹಾನುಶಾಸನ ಅದು ಹುಡುಕಿ ಕೊಟ್ಟಿದ್ದಾರೆ. ಇದು ಕೂಡ ಇದರಲ್ಲಿ ಉಂಟು. ಈ ಮಹಾನುಶಾಸನ ಪ್ರಕಾರ ಶಂಕರಾಚಾರ್ಯ ಏನು ಹೇಳಿದ್ದಾರೆ, ನನ್ನ ಪೀಠದಲ್ಲಿ ಕೂತಿರೋರು ಈ ರೀತಿ ಹಿತೇಂದ್ರಿಯರಾಗಿರಬೇಕು, ಶುಚಿಯಾಗಿರಬೇಕು, ವೇದಾಂಗಗಳನ್ನು ಕಲ್ತಿರಬೇಕು, ಸದಾ ಶಿಷ್ಯರ ಹಿತದಲ್ಲೇ ಲಕ್ಷ್ಯವೀರಾಗಿರಬೇಕು. ಇಂಥವ್ರು ಮಾತ್ರ ಪೀಠದಲ್ಲಿ ಕೂತ್ಕೊಳ್ಳಿ. ಇಲ್ಲವಾದರೆ
ಅವರನ್ನು ಕಿತ್ತು ಹಾಕಬೇಕು, ಅವರಾಗಿ ಬಿಡಬೇಕು, ಇಲ್ಲ ನಾವು ಇಳಿಸಬೇಕು ಅಂತ ಒಂದು ಕಾಲ ನಮ್ಮ ಸಮಾಜಕ್ಕೆ ಬಂದಿದೆ ಅಂತ ನಾನು ಅಂದುಕೊಳ್ತೇನೆ. ಇವತ್ತು ನಾವೆಲ್ಲರೂ, ನಾನು ಕೂಡ ಈ ನಮ್ಮ ರಾಘವೇಶ್ವರ ಬಗ್ಗೆ ಬಹಳಷ್ಟು ಹೋರಾಡಿದ್ದೇನೆ. ಹಿಂದಿನ ಸ್ವಾಮಿಗಳು ಒಂದು ತಿರುಗಿ ಕಳಿಸ್ಕೊಡ್ಬೇಕು ಅಂತ ಮಾಡಿದ್ರು. ಇವರು ಸರಿ ಇಲ್ಲ ಹೇಳಿದವರು ಟೀಚರ್ಗಳೇ, ಇವರು ಸರಿ ಇಲ್ಲ, ನಮ್ಮ ಶಿಷ್ಯರಲ್ಲವರು ಹೌದು. ಆದ್ದರಿಂದ ನಾನು ಹೇಳ್ತೇನೆ ಅವ್ರು ಮರಳಿ ಹೋಗಬೇಕು. ನಾವೆಲ್ಲ ಹೋರಾಡಿ ನಡೆಸ್ಕೊಂಡು, ಆದರೆ ಬಹುಶಃ ಅವರೇ ಹೆಚ್ಚು ನಮಗಿಂತ ಜ್ಞಾನಿಗಳಾಗಿದ್ರು ಅಂತ ಅನ್ನಿಸ್ತದೆ ಈಗ. ಯಾಕಂದರೆ ನಮ್ಮ ಮಠದ ಮೇಲೆ ಒಂದು ಸ್ವಾಮಿ, ಒಂದು ಗುರು, ಒಂದು ಸನ್ಯಾಸಿ ಹೇಗಿರಬೇಕು ಅವರು ಹಾಗೆ ಇಲ್ಲ. ನಾನು ಅವರಿಗೆ ಬರೆದು ಕೊಟ್ಟಿದ್ದೇನೆ 1909ರಲ್ಲಿ, ನಿಮ್ಮಲ್ಲಿ ಕೆಲವು ಮಂದಿ ಕೊಟ್ಟಿದ್ದಾರೆ. 9 ಪುಟದ ಒಂದು ಲೇಖವನ್ನು ಅವ್ರಿಗೆ ಬರೆದು ಕೊಟ್ಟಿದ್ದೆ. ಅದು ನನಗಿನ್ನೂ ಉತ್ತರ ಕೊಡಲಿಲ್ಲ. ಅದರೊಳಗೆ ಒಂದು ಮಾತು ಹೇಳಿದ್ದೇನೆ, ನೀವು ಸನ್ಯಾಸಿ ಆದ್ದರಿಂದ ನೀವು ನಮಗೆ ಗುರುಗಳಿಗೆ ನಮ್ಮ ಪೀಠದ ಕೂತ್ಕೊಳ್ಳಿಕ್ಕೆ ಅರ್ಹರು. ನೀವು ಸನ್ಯಾಸಿ ಅಲ್ಲದೆ ಹೋದರೆ ಈ ಪ್ರಶ್ನೆಗೆ ನಾವು ಉತ್ತರ ಅಲ್ಲಿ ಹೇಳಲಿಲ್ಲ, ಅವರು ಅರ್ಥ ಮಾಡಿಕೊಳ್ಬೇಕು. ಆ ಸನ್ಯಾಸಿ ಪದಕ್ಕೆ ಅರ್ಹತೆ ಇಲ್ಲದವರು ನಮ್ಮ ಗುರುಪೀಠನ ಕೂತ್ಕೊಳ್ಳಿಕ್ಕೆ ಯೋಗ್ಯರಲ್ಲ. ಯಾಕೆಂದರೆ ಶಂಕರಾಚಾರ್ಯ ಮಾತು ಹೇಳಿದ್ದಾರೆ, ಯಾರು ಈ ಮಠವನ್ನು ಸ್ಥಾಪನೆ ಮಾಡಿದರೋ ಅಂತ ಶಂಕರಾಚಾರ್ಯರ ಮಾತು, ಅವರಿಂದ ಈ ಮಠ ಸ್ಥಾಪನೆ ಆಗಿದೆ, ಅವ್ರ ಮಾತನ್ನು ನಾವು ನಡೆಸಬೇಕು. ಅವರು ಇದಕ್ಕೆ ಬಂದರು, ನಾವು ಇದಕ್ಕೆ ಬಂದರು. ಆದ್ದರಿಂದ ನಮ್ಮ ಗುರುಗಳು ಅಥವಾ ರಾಘವೇಶ್ವರರು ಕೂಡ ಶಂಕರಾಚಾರ್ಯ ಮಾತಿಗೆ ಬಂದರೆ ಇದಕ್ಕೆ ವಿರೋಧವಾಗಬಾರ್ದು. ಈಗ ನಮ್ಮ ಸ್ವಾಮಿಗಳ ಬಗ್ಗೆ ನಾನು ಅದರಲ್ಲಿ ಬಹಳಷ್ಟು ಪ್ರಶ್ನೆಗಳು ಎತ್ತಿದ್ದೆ. ಸನ್ಯಾಸಿ ಆದವನು ಜಿತೇಂದ್ರಿಯನಾಗಿರಬೇಕು. ಅವನು ಒಂದು ಒಳ್ಳೆ ಹೆಣ್ಣುಮಗಳು ಹೋಗ್ತಾಳೆ, ಆ ಕಡೆ ಒಂದು ಲಕ್ಷ ಹೋಗಬಾರ್ದು. ಒಂದು ಒಳ್ಳೆ ಗಾಯನ ಹಾಡ್ತಾರೆ, ಆ ಕಡೆ ಒಂದು ಲಕ್ಷ ಹೋಗಬಾರ್ದು. ಒಂದು ಒಳ್ಳೆ ನಾಟಕ ಮಾಡ್ತಾರೆ, ಅಲ್ಲೂ ನೋಡ್ಲಿಕ್ಕೆ ಹೋಗಬಾರ್ದು. ನಿರ್ಲಿಪ್ತನಾಗಿರಬೇಕು. ಶಂಕರಾಚಾರ್ಯ ಹೇಳ್ತಾರೆ, ಪದ್ಮಪತ್ರ ಸ್ಥಿತಂ ತೋಯಂ. ಹೇಗೆ ಆ ಕಮಲದ ದಳದ ಮೇಲೆ ನೀರಿನ ಹನಿ ನಿರ್ಲಿಪ್ತವಾಗಿ ಅಂಟುಕೊಳ್ಳೋದಿಲ್ಲ, ಕಮಲದ ದಳಕ್ಕೆ ನೀರು ಅಂಟುಕೊಳ್ಳೋದಿಲ್ಲ, ಆ ರೀತಿಯಾಗಿ ನಿರ್ಲಿಪ್ತರಾಗಿ ಇರಬೇಕು. ಹಾಗೆ ಇವರಿಲ್ಲ. ಅದನ್ನು ನಾನು ಬರೆದುಕೊಟ್ಟಿದ್ದೇನೆ. ಏನು ಮಾಡಿದರು ಇವರು? ನಿಮಗೆಲ್ಲ ಗೊತ್ತಾಗಿದೆ ಏನೋ ಗೊತ್ತಿಲ್ಲ, ನನಗೆ ಗೊತ್ತಿದ್ದಂತೆ. ಈಗ ಬಹಳಷ್ಟು ಬಹುಶಃ 1904-5ರಿಂದನೇ ಹೆಣ್ಣುಮಕ್ಕಳ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡೋದು, ಹೆಣ್ಣುಮಕ್ಕಳ ಮಾತಾಡ್ತಾ ಕೂತ್ಕೊಳ್ಳೋದು, ಒಳಗೆ ಬಾಗಿಲು ಹಾಕಿ ಏಕಾಂತ ದರ್ಶನ ಕೊಡ್ತಕ್ಕಂಥದ್ದು. ಯಾಕೆ ಮಾಡಬೇಕು ಸನ್ಯಾಸಿ ಅದನ್ನು? ಎಂದು ಹೆಣ್ಣುಮಕ್ಕಳು ಸನ್ಯಾಸಿ ಆದನ್ನ ಪ್ರಕಾರ ಒಂದು ಹೆಣ್ಣು ಗೊಂಬೆಯನ್ನು ಕೂಡ ಸ್ಪರ್ಶ ಮಾಡಬಾರ್ದು. ಇದು ಭಾರದ್ವಾಜ ಸ್ಮೃತಿಯಲ್ಲಿ ಉಂಟು, ನನಗೆ ಯಾರು ಹೇಳಿದ್ದಾರೆ. ಇದು ಹೆಣ್ಣು ಮಕ್ಕಳು ಮುಟ್ಟುವುದಲ್ಲ, ಹೆಣ್ಣು ಮಕ್ಕಳ ತಲೆ ಮೇಲೆ ಕೈ ಇಡುವುದಲ್ಲ, ಅವ್ರ ಕೆನ್ನೆ ಸವರುವುದಲ್ಲ, ಅವ್ರ ಹತ್ರ ಮಾತಾಡ್ತಾ ಕೂತ್ಕೊಳ್ಳೋದಲ್ಲ, ಏಕಾಂತ ದರ್ಶನ ಕೊಡ್ತಕ್ಕಂಥದ್ದು ಅಲ್ಲ. ಅವರು ಒಂದು ಹೆಣ್ಣು ಗೊಂಬೆ ಇದ್ದರೂ ಕೂಡ ಅದು ಸುಂದರವಾಗಿದೆ ಅಂತ ನೋಡಿ ಮುಟ್ಟಬಾರ್ದು. ಯಾಕಂದರೆ ಇವನು ಜಿತೇಂದ್ರಿಯ ಆಗೋದಿಲ್ಲ, ಇವನು ಇಂದ್ರಿಯ ಜಿತತ್ವ ಬರುವುದಿಲ್ಲ, ಇವನು ಇಂದ್ರಿಯಕ್ಕೆ ಸೋತಿದ್ದಾನೆ. ನೋಡಬೇಕು, ಮುಟ್ಟಬೇಕು, ಆಶೆ ಅಭಿಲಾಷೆ ಉಂಟಾದರೆ ಅವನು ಸನ್ಯಾಸಿ ಆಗುವುದಿಲ್ಲ. ಆದ್ದರಿಂದ ಅವ್ರಿಗೆ ನಾವು ಹೇಳಿದರೆ ಇದು ನಮ್ಮ ಮಠದಲ್ಲಿ ಆಗಬಾರ್ದು. ಎರಡನೇ, ಯಾವುದೇ ಸನ್ಯಾಸ ತಗೊಳ್ಳುವಾಗ ತನ್ನ ಪೂರ್ವಾಶ್ರಮ ಸಂಪೂರ್ಣವಾಗಿ ಮರೆತು ಬಿಡ್ತಾನೆ. ಆತ್ಮಶ್ರಾದ್ದ ಮಾಡಿಕೊಂಡು ಜಗತ್ತಿನ ದೃಷ್ಟಿಯಿಂದ ಇದ್ದರೂ ಕೂಡ ಆತನ ದೃಷ್ಟಿ ಅವನಿಗೆ ಅಸ್ತಿತ್ವವಿಲ್ಲ. ಸನ್ಯಾಸಿಗೆ ಅವನ ಪೂರ್ವಾಶ್ರಮದ ಹೆಸರಿಲ್ಲ. ಅವನು ಸಹಿ ಯಾವುದು? ನಮ್ಮ ಮಠದ ಸಹಿ ಶ್ರೀರಾಮ ಅಂತ ಮುದ್ರೆ ಹಾಕ್ತಾರೆ, ಸಹಿ ಮಾಡೋದಿಲ್ಲ. ಹಾಗೆ ಅಹಂಕಾರ ಬರಬಾರ್ದು. ಈ ಶರೀರನ ಅಲ್ಲ, ನಾನು ಬ್ರಹ್ಮಜ್ಞಾನ ಕಡೆ ಹೋಗುವನು, ಆ ದೃಷ್ಟಿ ಅವರಲ್ಲಿ ಇರಬೇಕು. ಆದ್ದರಿಂದ ಸನ್ಯಾಸಿ ಆದವನು ತನ್ನ ಪೂರ್ವ ಸಕಲ ಸಂಸ್ಕಾರಗಳನ್ನು ಮುಗಿಸಿ ಸನ್ಯಾಸ ತಗೊಳ್ತಾನೆ ಅಂದರೆ ಮಾತ್ರ ಒಂದು ಸನ್ಯಾಸಿ, ಇಲ್ಲವಾದ ಸನ್ಯಾಸಿ. ನಮ್ಮ ಸ್ವಾಮಿಗಳು ಏನು ಮಾಡಿದ್ದಾರೆ? ಬಹುಶಃ 1904ರಲ್ಲಿ ಇರಬೇಕು, 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ತೆಗೆದಿದ್ದಾರೆ. ಮತ್ತೇನು 50 ಲಕ್ಷ ತೆಗೆದಿದ್ದಾರೆ. 4ರಲ್ಲಿ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ತೆಗೆದಿದ್ದಾರೆ. ನಾವು ಯಾಕೆ ಇನ್ಶೂರೆನ್ಸ್ ತೆಗಿತೇವೆ? ನಾನು ವಯಸ್ಸಾದ, ನನಗೆ 81 ಆಯಿತು, ಕೈಲಾಗುವುದಿಲ್ಲ, ಮಕ್ಕಳು ನೋಡೋದಿಲ್ಲ, ನನಗೆ ಹಣ ಬೇಕಾಗ್ಬೋದು, ಅದಕ್ಕೆ ಇನ್ಶೂರೆನ್ಸ್ ತೆಗಿತೇವೆ. ಇಲ್ಲವಾದರೆ ದುಡಿಯುವ ಒಬ್ಬ ವ್ಯಕ್ತಿ ಇರ್ತಾನೆ, ಅಕಸ್ಮಾತ್ ನಿಧನ ಹೊಂದಿಬಿಡ್ತಾನೆ, ಅವನ ಹೆಂಡತಿ ಮಕ್ಕಳಿಗೆ ಆಶ್ರಯವಾಗಬೇಕು, ಅವರಿಗೆ ಒಂದು ದಾರಿ ಬೇಕು, ಅದಕ್ಕಾಗಿ ಇನ್ಶೂರೆನ್ಸ್ ತೆಗಿತಾರೆ. ಕರತಲ ಭಿಕ್ಷಾ ತರುತಲ ವಾಸ. ಸನ್ಯಾಸಿಗಳು ಮರದ ಕೆಳಗೂ ಕೂಡ ನಿದ್ರೆ ಮಾಡಿಸಿದ್ರಾಗಿರಬೇಕು. ಭಿಕ್ಷೆ ಬೇಡಿ ಅವರು ಉದರಂಭರಣ ಮಾಡಬೇಕು. 6 ಮನೆಗಿಂತ ಹೆಚ್ಚು ಭಿಕ್ಷೆ ಬೇಡಬಾರ್ದು. 6 ಮನೆಯಲ್ಲಿ ಭಿಕ್ಷೆ ಸಿಗೋದ್ರೆ ಆ ದಿನ ಸನ್ಯಾಸಿ ಉಪವಾಸ ಇರಬೇಕು. ಇದು ಸನ್ಯಾಸಿ ಧರ್ಮ. ಇಂಥ ಸನ್ಯಾಸಿಗಳಿಗೆ ಇನ್ಶೂರೆನ್ಸ್ ಯಾಕೆ ಬೇಕು? ನಾನು ಈ ಪ್ರಶ್ನೆ ಕೇಳಿದೆ, ಅದರಲ್ಲಿ ಬರೆದಿದ್ದೇನೆ. ಇನ್ಶೂರೆನ್ಸ್ ಯಾಕೆ ತೆಗೆದು? ಯಾರ ಹೆಸರನ್ನು ತೆಗೆದೆ? ನಾನು ಮೊನ್ನೆ ಗೊತ್ತಿರಲಿಲ್ಲ. ಅವರು ಯಾರ ಹೆಸರನ್ನು ತೆಗೆದಿದ್ದಾರೆ ಅಂದರೆ ರಾಘವೇಶ್ವರ ಬಾರ್ ಹರೀಶ ಎಸ್. ಹರೀಶ ಎಸ್ ಅಂದರೆ ಯಾರು? ನಮ್ಮ ಈ ರಾಘವೇಶ್ವರ ಪೂರ್ವಾಶ್ರಮದ ಹೆಸರು ಹರೀಶ. ಅವರು ಹರೀಶ್ ಶರ್ಮಾ ಅಥವಾ ಅವರ ಅಪ್ಪ ಶ್ರೀನಿವಾಸ ಯಾವುದೋ ಗೊತ್ತಿರ್ತಾರೆ. ಅವ್ರು ತೆಗೆದದ್ದು ಹರೀಶ ಎಸ್. ಅಂದರೆ ಅರ್ಥ ಏನು ಅಂದರೆ ಇವರು ಪೂರ್ವಾಶ್ರಮದ ಹೆಸರನ್ನು ಬಿಡಲಿಲ್ಲ, ಇವರಿಗೆ ಪೂರ್ವಾಶ್ರಮದ ಅಭಿಮಾನ ಹೋಗಲಿಲ್ಲ, ಇವರಿಗೆ ಪೂರ್ವಾಶ್ರಮದ ಸಂಬಂಧ ಕಡಿಯಲಿಲ್ಲ, ಇವರು ಸನ್ಯಾಸಿಗಳಾಗಲಿಲ್ಲ.
ಸನ್ಯಾಸಿಗಳೇ ಆಗಲಿದ್ದವರು ನಮ್ಮ ಪೀಠದ ಮೇಲೆ ಕೂತ್ಕೊಳ್ಳಿಕ್ಕೆ ಅಧಿಕಾರವನ್ನು ಹೊಂದಲಿಲ್ಲ. ನಾನು ಅವರಿಗೆ ಒಂದು ಪ್ರಶ್ನೆ ಕೇಳಿದೆ, ನೀವು 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ತೆಗೆದು ನಮಗೆ ಗೊತ್ತಾಗಿದೆ, ಇದಕ್ಕೆ ಪ್ರೀಮಿಯಂ ಕಟ್ಟುವವರು ಯಾರು? ಇದರ ನಾಮಿನಿ ಯಾರು? ಯಾರ ಹೆಸರಲ್ಲಿ ಯಾರು ಪ್ರೀಮಿಯಂ ಕಟ್ತಾರೆ? ಇದು ನಮಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಏಜೆಂಟ್ ಯಾರು? ಅವರ ಹೆಸರು ರಾಜೇಶ್ವರಿ. ಏನು ಹೆಸರುಂಟು, ಭೀಮೇಶ್ವರ ಜೋಯಿಸರ ಹೆಂಡತಿ. ಅವಳೊಬ್ಬಳು ಪ್ರಾಯದ ಮಹಿಳೆ, 38-40 ವರ್ಷ ಮಾಡ್ತಾಳೆ. ಅವಳು ಇವರು ಏಜೆಂಟಾಗಿ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ತೆಗೆಸಿದ್ದಾಳೆ. ನಾನು ಅವರಿಗೊಂದು ಪ್ರಶ್ನೆ ಕೇಳಿದ್ದೆ, ನಿಮ್ಮ ಮೇಲೆ ಈ ಮಹಿಳೆಯ ಯಾವ ಪ್ರಭಾವ ಇದೆ? ಯಾವ ಪ್ರಭಾವ ಬೀರಿದ್ದಾಳೆ ಅವಳು? ಏನಾದರೂ ಪ್ರಭಾವ ಬೀರಿದರೆ ಇಲ್ಲ ಯಾಕೆ ತೆಗಿತಾರೆ? ನಮ್ಮಲ್ಲಿ ಎಷ್ಟೋ ಜನ ಬಡ ಮಕ್ಕಳಿದ್ದಾರೆ, ಹವ್ಯಕ್ತಿದ್ದಾರೆ, ತೆಗಿಲೇಬೇಕು. ಅವಳಾದರೆ ಗಂಡು ಮಕ್ಕಳು ಯಾರು ಕಾಣಲಿಲ್ವ? ಮತ್ತು ಯಾರು ನಮ್ಮ ಬಡವರು ಕಾಣಲಿಲ್ಲ ಅವರಿಗೆ? ಆ ಮಹಿಳೆಯೇ ಯಾಕೆ ತೆಗಿಬೇಕು? ನನ್ನ ಅರ್ಥ ಇಷ್ಟೇ, ಆ ಮಹಿಳೆಗೆ ಪ್ರೀಮಿಯಂ ಅವರು ಏನು ಅವರಿಗೆ ಕಮಿಷನ್ ಸಿಕ್ಕಬೇಕು, ಅದೇ ಉದ್ದೇಶ ಇರಬೇಕಲ್ಲ. ಯಾವ ಉದ್ದೇಶ? ಹೆಣ್ಣು ಮಕ್ಕಳು ಅವಳು ಯಾವ ಪ್ರಭಾವ ಬೀರಿ? ಒಂದು ಹೆಣ್ಣುಮಗಳು, ಈಗ ನೀವು ಇಷ್ಟು ಜನ ಮಹಿಳೆಯರಿದ್ದೀರಿ, ಒಂದು ಸನ್ಯಾಸಿ ಗುರುಪೀಠ ಮೇಲೆ ಕೂತು ಒಂದು ಹತ್ರ ಹೋಗಿ, ಗುರುಳೆ ನಾನು 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ತೆಗಿತೇನೆ, ನೀವು ತೆಗಿಬೇಕು, ಧೈರ್ಯ ಬರ್ತದೆ ನಿಮಗೆ? ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ನಿಮ್ಮ ಪ್ರಭಾವ ಅವ್ರ ಮೇಲೆ ಅಷ್ಟಿಲ್ಲ, ನಿಮ್ಮ ಮಾತು ಅವ್ರು ಕೇಳ್ತಾರೆ, ಭರವಸೆ ಇಲ್ಲ. ಆ ಹೆಣ್ಣುಮಗಳು ಇವ್ರ ಹತ್ರ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ತೆಗಿಲಿಕ್ಕೆ ಯಾಕೆ ಕೇಳಿದ್ರು? ಯಾಕೆ ಕೇಳಿದ್ಲು? ಯಾವ ಪ್ರಭಾವ ಬೀರಿದ್ರು ಇವ್ರ ಮೇಲೆ? ಜಿತೇಂದ್ರಿಯ ಅಲ್ಲ, ಸನ್ಯಾಸಿಯೂ ಅಲ್ಲ, ಹೆಸರು ರಾಘವೇಶ್ವರ ಅಲಿಯಾಸ್ ಹರೀಶ್ ಎಸ್. ಅಕಸ್ಮಾತ್ ಅವರು ನಿಧನರಾದರೆ, ಮುಕ್ತರಾದರೆ, ನಾನು ಮುಕ್ತರಾದ ಸನ್ಯಾಸಿ ಮುಕ್ತರಾಗ್ತಾರೆ, ಇವರು ಮುಕ್ತರಾಗೋರು ಅಲ್ಲ, ಅದು ನಿಧನ ಆಗ್ತಾರೆ. ನಿಧನರಾದರೆ ಈ ಪ್ರೀಮಿಯಂ ಹಣ ಯಾರಿಗೆ ಹೋಗ್ತದೆ? ಯಾರಿಗೂ ಗೊತ್ತಿಲ್ಲ. ಕೆಲವು ಮಂದಿ ಹೇಳ್ತಾರೆ ಅವ್ರ ತಂಗಿಗೆ ಹೋಗ್ತದೆ, ಕೆಲವು ಮಂದಿ ಹೇಳ್ತಾರೆ ಈ ರಾಜೇಶ್ವರಿಗೆ ಹೋಗ್ತಾರೆ, ರಾಜರಾಜೇಶ್ವರಿ ಹೆಸರು. ಯಾರಿಗಾದ್ರೂ ಗೊತ್ತುಂಟಂದ್ರೆ ಹೇಳಿ, ನನಗಂತೂ ಗೊತ್ತಿಲ್ಲ. ನಾ ಈ ಪ್ರಶ್ನೆ ಕೇಳಿದ್ದೆ, ಯಾರು ನಿಮ್ಮ ನಾಮಿನಿ ಯಾರು? ಉತ್ತರ ಕೊಡಲೇ ಇಲ್ಲ. ಯಾಕೆ ಕೊಡಲಿಲ್ಲ ಹೇಳಿದರೆ ಅದು ಬಹುಶಃ ಅವರಿಗೆ ಕಿಮ್ಮತ್ತು ಕಡಿಮೆ ಆಗಬಹುದು, ಬೆಲೆ ಹೋಗಬಹುದು, ಅವರ ಸನ್ಯಾಸನ ಸ್ಥಿತಿಯನ್ನು ಜನ ತಿಳಿದುಕೊಳ್ಬೇಕು. ಈಗ ಒಳಗಿನ ಕಳ್ಳತನ ಅವರಿಗುಂಟು. ನನಗೆ ಉತ್ತರ ಕೊಡಲಿಲ್ಲ. ಆಯಿತು, 10 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಮಾಡಿದರು, ಮತ್ತೇನೋ 50 ಲಕ್ಷ ಮಾಡಿದ್ದಾರೆ ಅಂತ. ಯಾವುದು ಅದು ಪ್ಯಾಕೇಜ್, ಮಾತಿ ಪ್ಯಾಕೇಜ್. ಯಾರು ಸಮಾಸಿದ್ರು, ಯಾರೋ ಒಬ್ಬರು ಹೆಣ್ಣುಮಗಳಿದ್ದಾಳೆ, ಅದರೊಳಗೆ ಇವರು ಪಾಲುಗಾರಿಕೆ ಉಂಟು ಹೇಳ್ತಾರೆ. ಅವರು ಇವರಿಗೆ ಪ್ರೀಮಿಯಮ್ ಎಷ್ಟು 5 ಲಕ್ಷನೋ ಎಷ್ಟು ಪ್ರತಿ ವರ್ಷ ಕಟ್ಟಿಸ್ತಾರೆ ಹೇಳಿ ಒಂದು ಪೇಪರ್ನಲ್ಲಿ ನೋಡಿದ್ದೇನೆ ನಾನು. ಇದು ನಿಜವೇ ಆಗಿದ್ದರೆ ಆ ಮಾತಿ ಪ್ಯಾಕೇಜ್ನವರಿಗೂ ಈ ರಾಘವೇಶ್ವರಿಗೂ ಏನು ಸಂಬಂಧ? ಅವ್ರು ಇವ್ರ ಇನ್ಶೂರೆನ್ಸನ್ನು ಯಾಕೆ ಕಟ್ತಾರೆ ಗೊತ್ತಿಲ್ಲ. ಯಾಕೆ ಕಟ್ತಾರೆ? ಯಾರಿಗಾದ್ರೂ ಉತ್ತರ ಇದಕ್ಕೆ ಯಾರಾದರೂ ನಾವು ಹೋಗಿ ಕೇಳಿದ್ದೇವೆ. ಆ ಕೇಳಿದರೆ ಯಾರಿಗಾದ್ರೂ ಉಂಟು? ಯಾಕಿಲ್ಲ. ನಾವು ಮೂಢತನದಲ್ಲಿದ್ದೇವೆ. ಗುರುಪೀಠ ಇಗಳು ಇಲ್ಲ. ಶಂಕರಾಚಾರ್ಯ ಹೇಳಿದ್ದಾರೆ, ಗುರುಗಳು ಹೀಗೇ ಇರಬೇಕು, ಹೀಗಿದ್ದರೆ ಮಾತ್ರ ಅವರು ಗುರುಗಳು, ಅವರು ನಮಗೆ ಜ್ಞಾನ ಕೊಡ್ತಾರೆ. ಶಂಕರಾಚಾರ್ಯರು ಮತ್ತು ಹೇಳಿದರು, ನನ್ನ ಪೀಠದ ಕೂತ್ಕೊಳ್ಳೋರು 8 ತಿಂಗಳ ಜನರ ಮಧ್ಯೆ ತಿರುಗಾಡ ಮಾಡಬೇಕು, ಅವರಿಗೆ ಧರ್ಮಬೋಧೆ ಮಾಡಬೇಕು, ನಮ್ಮ ಸನಾತನ ಧರ್ಮ ಏನು ತಿಳಿಸಿ ಹೇಳಬೇಕು, ನಮ್ಮ ಧರ್ಮದ ಪ್ರಕಾರ ನಡೆದುಕೊಂಡು ನಮ್ಮ ಜನರಿಗೆ ಹೇಳಬೇಕು. ನಮ್ಮ ಜನರಿಗೆ ಇವತ್ತು ನಿಮ್ಮ ಧರ್ಮ ಯಾವುದು ಕೇಳಿ ಏನು ಹೇಳ್ತಾರೆ? ಹಿಂದೂ ಧರ್ಮ ಹೇಳ್ತಾರೆ, ವೇದ ಧರ್ಮ ಹೇಳುವುದಿಲ್ಲ, ಸನಾತನ ಧರ್ಮ ಹೇಳುವುದಿಲ್ಲ. ನಮ್ಮ ಧರ್ಮ ಗ್ರಂಥ ಯಾವುದು ಕೇಳಿ ಯಾರಿಗಾದ್ರೂ ಗೊತ್ತುಂಟ ಇಲ್ಲಿ? ಬಹುಶಃ ಗೊತ್ತಿಲ್ಲ. ಒಂದು ಮುಸಲ್ಮಾನಿಗೆ ಹೇಳೋ ಏನು ಹೇಳ್ತಾನೆ? ಖುರಾನ್ ಅಂತಾನೆ. ಕ್ರಿಶ್ಚಿಯನ್ನಿಗೆ ಹೇಳಿ ಅವನು ನನ್ನ ಬೈಬಲ್ ಹೇಳ್ತಾನೆ. ಹಿಬ್ರುವನ್ನು ಕೇಳಿ ಟೋರಾ ಹೇಳುತ್ತಾನೆ. ಹಾಗೆ ನಾವು ನಮ್ಮ ಧರ್ಮ ಗ್ರಂಥ ಯಾವುದು ಯಾರಿಗೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಇದು ಯಾರು ಗೊತ್ತು ಮಾಡಬೇಕಾಗಿತ್ತು ಅಂತ ನಮ್ಮ ಮಠದ ಸನ್ಯಾಸಿಗಳು ನಮ್ಮ ಜನರ ಧರ್ಮದ ಬಗ್ಗೆ, ನಮ್ಮ ವೇದದ ಬಗ್ಗೆ, ನಮ್ಮ ಕರ್ತವ್ಯದ ಬಗ್ಗೆ ಹೇಳಲಿಲ್ಲ. ನಮ್ಮ ವೇದ ಧರ್ಮವನ್ನು ಕಲಿಸಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಯಾಕೆ ಅವ್ರು ನಿಜವಾಗ ಸನ್ಯಾಸಿಗಳಲ್ಲ, ಗುರುಗಳು ಅಲ್ಲ. ನಮ್ಮ ಧರ್ಮ ಗ್ರಂಥ 3. ಇದಕ್ಕೆ ಪ್ರಸ್ಥಾನತ್ರಯ ಹೇಳ್ತಾರೆ. ಒಂದು ಭಗವದ್ಗೀತೆ, ಒಂದು ಶಾರೀರಿಕ ಸೂತ್ರಗಳು, ಬ್ರಹ್ಮಸೂತ್ರಗಳು, ಮತ್ತೊಂದು ಉಪನಿಷತ್ತುಗಳು. ಈ 3ಕ್ಕೂ ಶಂಕರಾಚಾರ್ಯರು ಭಾಷ್ಯ ಬರೆದಿದ್ದಾರೆ, ಸುಲಲಿತವಾಗಿ ಬರೆದಿದ್ದಾರೆ. ಕನ್ನಡದಲ್ಲಿ ಅನುವಾದ ಉಂಟು. ನಾವು ಓದಬೇಕು, ಇದರಲ್ಲಿ ನಮ್ಮ ಪ್ರವರ್ತನೆ ಆಗಬೇಕು. ನಾವು ಇದನ್ನು ಓದಿ ನಮ್ಮನ್ನು ತಿದ್ದುಕೊಳ್ಬೇಕು. ಯಾಕೆ ಈ ಜಗತ್ತಿನಲ್ಲಿ ಇಷ್ಟೊಂದು ಅಧರ್ಮ ನಡೆಯುತ್ತೆ? ಮಾತಾಡಿದರೆ ಅಲ್ಲಿ ರೇಪು, ಪೇಪರ್ ತೆಗೆದ್ರೆ ರೇಪ್, ಕಳ್ಳತನ, ದರೋಡೆ, ಕೊಲೆ, ಹಟ್ಟೆ ಬಾಂಬ್ ಕೊಟ್ಟರು ಯಾರೋ ಸತ್ರು, ಯಾರನ್ನೋ ಕೊಂದರು. ಯಾಕೆ ಆಗ್ತದೆ? ನಮ್ಮ ಜನರಿಗೆ ನಮ್ಮ ಧರ್ಮ ಏನು ಗೊತ್ತಿಲ್ಲ. ನಮ್ಮ ಧರ್ಮ ಮಾನವೀಯ ಧರ್ಮ. ಮನುಷ್ಯ ಹೆಂಗೆ ನಡ್ಕೊಳ್ಬೇಕು ಅದನ್ನು ನಾವು ವೇದ ಹೇಳಿದೆ. ಅದಂತೆ ನೋಡ್ಕೊಂಡು ಜಗತ್ತಿನಲ್ಲಿ ಯಾರಿಗೂ ಯಾವ ತೊಂದರೆಯೂ ಇಲ್ಲ. ಇದನ್ನು ಹೇಳೋರು ಯಾರು? ಈ ಪ್ರಧಾನ ಮಠ, 4 ಮಠಗಳು ಅಥವಾ ಉಪಮಠಗಳು, ಅದು ರಾಮಚಂದ್ರಾಪುರ ಮಠ ಅಂತ ಮಠಗಳು. ಇವರು ಹೇಳೋದಿಲ್ಲ. ಇವರು ತಮ್ಮದೇ ಆದ ಭೋಗ ಐಶ್ವರ್ಯದಲ್ಲಿದ್ದಾರೆ. ನಮ್ಮ ಗುರುಗಳು ನಮಗೆ ಧರ್ಮ ಹೇಳಲಿಕ್ಕೆ ಬೇಕು, ಅಲಂಕಾರಕ್ಕಲ್ಲ, ಪ್ರಚಾರಕ್ಕಲ್ಲ. ಅವರನ್ನು
ಹೆಚ್ಚು ಮಾಡಲಿಕ್ಕೂ ಅಲ್ಲ. ಡಿ ವಿ ಜಿಯವರೊಂದು ಮಾತು ಹೇಳಿದ್ದಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಲವು ಎಲ್ಲಕ್ಕೂ ತೀಕ್ಷತಮ, ಮನ್ನಣೆಯ ದಾಹ ತನ್ನ ತಾ ತಿನ್ನುವುದು ಮಂಕುತಿಮ್ಮ. ಇವರಿಗೆ ಆ ಮನ್ನಣೆಯ ನಾಳೆ ಬರ್ಕೊಟ್ಟಿದ್ದಾರೆ. ಈ ಈ ಈ ಮಂಕುತಿಮ್ಮನ ಕಂಕದ ಈ ಪದಚ್ಛೇದ ಮತ್ತು ಅದರ ಅರ್ಥ ಎರಡನ್ನೂ ಅವರಿಗೆ ಬರ್ಕೊಟ್ಟಿದ್ದಾರೆ. ಮನ್ನಣೆ ಬೇಕು ನಿಮಗೆ, ಮನ್ನಣೆ ಹುಚ್ಚಿ ಹಿಡಿದ ನಿಮಗೆ, ಮನ್ನಣೆ ಮಾಡ್ಕೊಳ್ಳಿ. ಇವರು ಒಬ್ಬರೇ ಅಲ್ಲ, ಶಂಕರಾಚಾರ್ಯ ಯಾವ ಪ್ರಚಾರ ಮಾಡಲಿಲ್ಲ, ಯಾವ ಅಡ್ಡಪಂದಕ್ಕೆ ಉತ್ಸವ ಮಾಡಿಸ್ಕೊಳ್ಳಿಲ್ಲ, ಯಾವ ಜನರು ರಾಮಕಥೆ ಮಾಡಲಿಲ್ಲ. ಅವರು ಇವತ್ತಿಗೂ ಜನರಲ್ಲಿ ಜಾಗೃತರಾಗಿದ್ದಾರೆ, ಹಾಕಿದ್ದಾರೆ ಅಂತ ಒಂದು ಅಮೋಘವಾದ ಅದ್ಭುತವಾದ ಕೆಲಸವನ್ನು ಮಾಡಿ ಧರ್ಮವನ್ನು ಮೇಲೆತ್ತಿ ನಿಲ್ಲಿಸಿದ್ದಾರೆ. ರಾಮಕೃಷ್ಣ